ಸರಿ, ಇಲ್ಲಿದೆ ಬೆಳ್ಳುಳ್ಳಿ ಮನೆ ಬಗ್ಗೆ ಒಂದು ಕಾಮಿಡಿ ಕಥೆ. ಬೆಳ್ಳುಳ್ಳಿ ಮನೆ ಒಂದು ವಿಚಿತ್ರ ಕಥೆ. ಒಂದು ಹಳ್ಳಿಯಲ್ಲಿ ಒಂದು ಮನೆ ಇತ್ತು. ಆ ಮನೆಗೆ ಹೆಸರು ಕೇಳಿದ್ರೆ ಜಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ವಾಸನೆ ಬಂದ್ರೆ ಮಾತ್ರ ಎಲ್ಲರೂ ಹೇಳ್ತಿದ್ರು, ಅಯ್ಯೋ ಅದು ಬೆಳ್ಳುಳ್ಳಿ ಮನೆ. ಆ ಮನೆ ಮುಂದೆ ಬೋರ್ಡ್ ಹಾಕಿದ್ರು, ಸ್ವಾಗತ, ಒಳಗೆ ಹೋಗುವ ಮುನ್ನ ಮೂಗು ಮುಚ್ಚಿಕೊಳ್ಳಿ. ಆ ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಿದ್ರು. ಒಂದು ದಿನ ಅಮ್ಮ ಹೇಳಿದ್ರು, ಇಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಅಂದ್ರೆ. ಸ್ವಲ್ಪ ಅಂದ್ರ 1 ಕೆಜಿ. ಅಡುಗೆ ಶುರುವಾಯ್ತು. ಬೆಳ್ಳುಳ್ಳಿ ತಾಳಿಸಿದ ಕ್ಷಣಕ್ಕೆ ಹಳ್ಳಿಯ ಡಾಗ್ಗಳು ಭೂಮ್ ಭೂಮ್ ಅಂತ ಓಡಿದವು. ಬೆಕ್ಕುಗಳು ಮಾಸ್ಕ್ ಹಾಕಿಕೊಂಡು ನಡೆದವು. ಮತ್ತು ಕೋಳಿ ಕೂಡ ಹೇಳಿತು, ನಾನು ಮೊಟ್ಟೆ ಇಡಲ್ಲ ಇವತ್ತು. ಮನೆಯೊಳಗೆ ಏನಾಯ್ತು ಗೊತ್ತಾ? ಫ್ಯಾನ್ ಆನ್ ಮಾಡಿದ್ರೆ ಗಾಳಿ ಬರ್ಲಿಲ್ಲ. ಬೆಳ್ಳುಳ್ಳಿ ವಾಸನೆ ಸರ್ಕ್ಯುಲೇಷನ್. ಅಪ್ಪ ಮನೆಗೆ ಬಂದರು. ಡೋರ್ ಓಪನ್ ಮಾಡಿದ ಕ್ಷಣಕ್ಕೆ, ಅಪ್ಪ, ಅಯ್ಯೋ ಇದು ಮನೆನಾ ಅಥವಾ ಬೆಳ್ಳುಳ್ಳಿ ಫ್ಯಾಕ್ಟ್ರಿನಾ? ಮಕ್ಕಳು ಶಾಲೆಯಿಂದ ಬಂದರು. ಒಬ್ಬ ಮಗ ಹೇಳಿದ, ಅಮ್ಮ, ಟಿಫಿನ್ ಬಾಕ್ಸ್ ಓಪನ್ ಮಾಡ್ಬೇಡ, ಟೀಚರ್ಗೂ ವಾಸನೆ ಗೊತ್ತಾಗುತ್ತೆ. ನೆರೆಮನೆಯೋರು ಬಂದ್ರು. ಒಬ್ಬ ಅಂಕಲ್ ಕೇಳಿದ್ರು, ನೀವು ಅಡುಗೆ ಮಾಡಿದ್ರಾ ಅಥವಾ ಮನೇನೇ ಬೆಳ್ಳುಳ್ಳಿನೆಲ್ಲ ಕಟ್ಟಿದ್ರಾ? ಮನೆಗೆ ಕಳ್ಳ ಬಂದ ಕಥೆ ಇದೆಯಲ್ಲ. ಒಂದು ದಿನ ಕಳ್ಳ ಬಂತು. ಡೋರ್ ಓಪನ್ ಮಾಡಿದ, 1 ಹೆಜ್ಜೆ ಒಳಗೆ, ಮತ್ತೆ ತಕ್ಷಣ ಓಡಿದ. ಕಳ್ಳನೇ ಹೇಳಿದ, ಚಿನ್ನ ಬೇಡ, ಮೂಗು ಉಳಿಸಿಕೊಳ್ಬೇಕು. ರಾತ್ರಿಯಾಯ್ತು. ಎಲ್ಲರೂ ಮಲಗಿದ್ರು. ಆದ್ರೆ ಬೆಳ್ಳುಳ್ಳಿ ವಾಸನೆ ಮಾತ್ರ ಮಲಗ್ಲಿಲ್ಲ. ಪಿಶಾಚಿ ಬಂದ ಕಥೆ ಕೇಳಿದಿರಾ? ಆ ದಿನ ಪಿಶಾಚಿಯೂ ಹತ್ತಿರ ಬಂತು. ಮನೆ ನೋಡಿ ಹೇಳ್ತು, ನನಗೂ ಭಯ ಆಯ್ತು, ಹೋಗ್ತೀನಿ. ಗುಡ್ಡ. ಮುಂದಿನ ದಿನ ಹಳ್ಳಿಯ ಪಂಚಾಯಿತಿ ಕೂತಿತು. ಒಬ್ಬ ಹೇಳಿದ, ಈ ಮನೆಗೆ ಮಸ್ಕಿಟೋ ಕಾಯಿಲ್ ಬೇಡ. ಮತ್ತೊಬ್ಬ ಹೇಳಿದ, ಈ ಮನೆಗೆ ಸೆಕ್ಯೂರಿಟಿ ಗಾರ್ಡ್ ಬೇಡ. ಕೊನೆಗೆ ತೀರ್ಮಾನ ಆಯ್ತು, ಈ ಮನೆ ನಮ್ಮ ಹಳ್ಳಿಯ ನ್ಯಾಚುರಲ್ ಪ್ರೊಟೆಕ್ಷನ್ ಸಿಸ್ಟಮ್. ಆಮೇಲೆ ಆ ಮನೆಗೆ ಹೊಸ ಹೆಸರು ಬಂತು, ಬೆಳ್ಳುಳ್ಳಿ ಮಹಲ್. ಮನೆ ಮುಂದೆ ಹೊಸ ಬೋರ್ಡ್ ಹಾಕಿದ್ರು, PH, ಭೂತ, ಕಳ್ಳ, ಸೊಳ್ಳೆ, ವೈರಸ್ ಎಲ್ಲಕ್ಕೂ ಪ್ರವೇಶ ನಿಷೇಧ. ಪಂಚ್ಲೈನ್ ಎಂಡ್. ಕೆಲವರಿಗೆ ಲಾಕ್ ಬೇಕು, ಈ ಮನೆಗೆ ಬೆಳ್ಳುಳ್ಳಿ ಸಾಕು.